ಸುಮಾರು 3-3:30 ಟೈಮಲ್ಲಿ ಕಳ್ತನ ಮಾಡಿದ್ದಾರೆ. ಈ ಕಳ್ತನದ ವಿಚಾರವಾಗಿ ನನ್ನ ಪಕ್ಕದ ಮನೆಯವ್ರಿಗೆ ಫೋನ್ ಮಾಡ್ತಾರೆ. ನನಗೆ 3:43 ಫೋನ್ ಮಾಡ್ತಾರೆ. 3:50 ಬಂದಾಗ ಮನೆ ಒಳಗಡೆ ಬಂದು ಎಲ್ಲ ನೋಡಿದಾಗ ಬೀರು ಎಲ್ಲ ಹೊಡೆದಾಕಿದ್ದಾರೆ. ಇಮಿಡಿಯೇಟ್ ಪೊಲೀಸ್ ಇಲಾಖೆಗೆ ನಾನು ಫೋನ್ ಮಾಡಿ ಕರೆಸಿದಾಗ ಎಲ್ಲರೂ ಬಂದು ಅವರು ಎನ್ಕ್ವೈರಿ ಮಾಡಿ ಬೆಳಗ್ಗೆ ಡಾಗ್ ಸ್ಕ್ವಾಡು ತಮ್ಮ ಇಂಪ್ರೆಷನ್ ಅವ್ರನ್ನ ಎಲ್ಲರೂ ಕರೆಸಿ ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ. ಪರಿಶೀಲನೆ ಮಾಡಿ ಆದಷ್ಟು ಬೇಗ ಕಳ್ಕೊಂಡು ಹೋಗ್ತೀವಿ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ. ತಾವೆಲ್ಲ ಹೋಗಿದ್ರಿ ಸರ್ ಟೈಮಲ್ಲಿ? ನಾನು ಜಮೀನ್ ಹತ್ರ ಹೋಗಿದ್ದೆ. 1 ಗಂಟೆಲಿ ನಾನು ಬಂದು ಕೆಳಗಡೆ ಲೈಟ್ ಹಾಕಿದ್ದೆ. ಲೈಟ್ ಎಲ್ಲ ಆಫ್ ಮಾಡ್ಕೊಂಡು ಡೋರೆಲ್ಲ ಲಾಕ್ ಮಾಡ್ಕೊಂಡು ನಾನು ಹೋಗಿತ್ತು. ಹೋಗಿ ಬರ್ಬೇಕಾದ್ರೆ 3:45 ನಮ್ಮ ಪಕ್ಕದ ಮನೆಗೆ ಫೋನ್ ಮಾಡಿದ್ದು. ನನಗೆ ಏನು ಸೌಂಡ್ ಆಗ್ತಿದೆ ಹೀಗೆ ಬರೋ ಅಷ್ಟರಲ್ಲಿ ಹೋಗಿದ್ರು. ಸ್ವಲ್ಪ ಅವರು ಹೇಳೋ ಪ್ರಕಾರ ನಮ್ಮ ಬಾಡಿಗೆ ಮನೆಯವ್ರು ಹೇಳಿದ ಪ್ರಕಾರ ಒಬ್ಬ ಉದ್ದಕ್ಕಿದ್ದಾರೆ, ಒಂದು ಸ್ವಲ್ಪ ಕುಳ್ಳಗಿದ್ದಾರೆ ಕರೆಕ್ಟ್ರು. ಕನಿಕಾ ವಿದ್ಯಾಪೀಠ ಸೈಡಲ್ಲಿ ಹೋದ್ರು ಅಂತ ಹೇಳಿದ್ರು. ಅದ್ರ ಬಗ್ಗೆ ಪೊಲೀಸ್ನವ್ರು ಪರಿಶೀಲನೆ ಮಾಡಿ ಅದನ್ನ ಬೇಗ ಏನೇನು ಹೋಗಿದೆ ಅಂತ? ಒಡವೆ ಹೋಗಿದೆ, ದುಡ್ಡು ಹೋಗಿದೆ. ಎಷ್ಟು ಗ್ರಾಮ್ ಒಡವೆ? ಎಷ್ಟು? ಒಂದು 25-30 ಗ್ರಾಮ್ ಒಡವೆ ಹೋಗಿದೆ. 20,000 ದುಡ್ಡು ಹೋಗಿದೆ. ನಾನು ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಬೆಂಗಳೂರಿಗೆ ಹೋಗಿದ್ದೆ. ಹೆಚ್ಚು ಕಡಿಮೆ ಒಂದು ವಾರದಿಂದನೂ ನಾವು ಯಾರು ಮನೆಯಲ್ಲಿಲ್ಲ. ಸೊ ರಾತ್ರಿ 2 ಗಂಟೆನಲ್ಲಿ ಕಳ್ತನ ಆಗಿದೆ ಅಂತೇಳಿ ಪಕ್ಕದ ಮನೆಯವ್ರು ಫೋನ್ ಮಾಡಿ ನಮ್ಮ ಅಣ್ಣ ನನಗೆ ಫೋನ್ ಮಾಡಿಲ್ಲ. ನಾವು ಹಿಂದೆನೆ ಹೊರಟು ಬಂದು ಮನೆಯಲ್ಲಿ ನೋಡಿದ್ರೆ ಒಂದು 25,000 ರೂಪಾಯಿ ಕ್ಯಾಶು, ಬೆಳ್ಳಿ ದೀಪ, 2 ಥರದ ಬೆಳ್ಳಿ ದೀಪ, ಮತ್ತೆ ಸಣ್ಣದು ಓಲೆ 1-2-3 ಜೊತೆ ಎಲ್ಲಾನು ಹೋಗಿದೆ. ಒಡವೆ ಎಲ್ಲ ಎಷ್ಟು ಗ್ರಾಮ್ ಇತ್ತು? ಒಡವೆ ಎಲ್ಲ ಇತ್ತು ಒಂದು 5-5 ಗ್ರಾಮಿಂದು ಒಂದು 3 ಜೊತೆ ಇತ್ತು. ಎಲ್ಲ ಒಂದು 15 ಗ್ರಾಮ? ಉಂಗ್ರ ಒಂದು ಮಕ್ಕಳದು ಒಂದು 4 ಉಂಗ್ರ ಇತ್ತು ಸಣ್ಣ ಸಣ್ಣದು. ಅಲ್ಲ ಟೋಟಲ್ ಎಷ್ಟು ಗ್ರಾಮ್ ಬಂಗಾರ ಅಂತ? ಟೋಟಲ್ ಎಲ್ಲ ಒಂದು 20-25 ಗ್ರಾಮ್ ಆಗಿದೆ. 25 ಗ್ರಾಮ್ ಬಂಗಾರ. ಮತ್ತೆ ಇದು ಅಮೌಂಟ್ 25,000 ರೂಪಾಯಿ ಅಮೌಂಟ್ ಇತ್ತು. ಅಮೌಂಟ್ 25,000 ರೂಪಾಯಿ ಅಮೌಂಟ್. ಎಷ್ಟು ಗಂಟೆಗೆ ಆಗಿದೆ ಅಂತ ಯಾರು ಹೇಳಿದ್ರು? ಒಂದು 2 ಗಂಟೆ ಸುಮಾರಲ್ಲಿ ಮನೇಲಿ ಓಡಾಡ್ತಿದ್ರು ಅಂತೇಳಿ ಪಕ್ಕದ ಮನೆಯವ್ರು ಗಮನಿಸಿದ್ದಾರೆ. ಆದ್ರೆ ಅವ್ರು ಆಚೆ ಬಂದು ನೋಡೋದಕ್ಕೆ ಒಂದು 3:30 ಆಗಿದೆ. ಅವ್ರಿಂದಾನೆ ನಮ್ಮ ಅಣ್ಣಗೆ ಫೋನ್ ಮಾಡಿ ಹೇಳಿದ್ರು. ಅವ್ನು ಬಂದು ಮನೆಯಲ್ಲಿ ನೋಡಿದ್ರೆ ಮನೆ ಬೀಗ ಎಲ್ಲ ಹೊಡೆದಿ, ಪ್ರತಿ ಒಂದು ಬೀರು ಎಲ್ಲಾನು ಲಾಕರ್ ಎಲ್ಲಾನು ಹೊಡೆದು. ಯಾರ ಮೇಲಾದ್ರೂ ಡೌಟ್ ಇದೆಯಾ ನಿಮ್ಗೆ ಏನಾದ್ರು? ಸದ್ಯಕ್ಕೆ ಯಾರ ಮೇಲೂ ಇಲ್ಲ ಸರ್. ಯಾರೋ ತಿಳಿದಿರೋರೆ ಮಾಡಿದವ್ರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ಅಷ್ಟೇ. ಯಾಕಂದ್ರೆ ಅಷ್ಟು ನೀಟಾಗಿ ಪ್ರತಿ ಒಂದ್ ಕಡೆನೂ ಸರ್ಚ್ ಮಾಡಿ ತೆಗೆದಿದ್ದೀವಿ. ಪೊಲೀಸಿಗೆ ಇನ್ಫಾರ್ಮ್ ಮಾಡಿದೀವಿ. ಅವರು ಬಂದು ಎಲ್ಲ ಚೆಕ್ ಮಾಡಿದ್ದಾರೆ. ಡಾಗ್ ಸ್ಕ್ವಾಡ್ ನ ಕರ್ಕೊಂಡ್ ಬಂದಿದ್ರು, ಮತ್ತೆ ಫಿಂಗರ್ ಪ್ರಿಂಟ್ ಎಲ್ಲಾನು ತಗೊಂಡ್ ಹೋಗಿದ್ದಾರೆ. ಆದಷ್ಟು ಬೇಗ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಳ್ಳನ ಹಿಡ್ಕೊಡ್ತೀವಿ ಅಂತ.